Hello everyone. In this video, we are dealing with a greatest integer function. So greatest integer function ಬಂದಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಅಂಡ್ ತುಂಬಾ ಇಂಪಾರ್ಟೆಂಟ್ ಕೂಡ. ತುಂಬಾ ಕಡೆನೂ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಮೇನ್ ಆಗಿ ಇಲ್ಲಿ ನಾವು ನೋಡ್ಬೇಕಾಗಿರೋದು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಪ್ಲಸ್ 2 ಅಂತ ಇದೆ. Whenever we have the greatest integer function in the form x plus z, where z is some integer, ಯಾವುದೇ ಒಂದು ಇಂಟಿಜರ್ ಇದ್ರೂ ಕೂಡ that can be written as greatest integer of x plus that integer z. ಅಂದ್ರೆ ಆ ಇಂಟಿಜರ್ ಅನ್ನ ಗ್ರೇಟೆಸ್ಟ್ ಇಂಟಿಜರ್ ಪಾರ್ಟ್ ಇಂದ ಹೊರಗಡೆ ತೆಗಿಬಹುದು. ಹಾಗಾಗಿ ಇವಾಗ ಕೊಟ್ಟಿರೋ ಈಕ್ವೇಶನ್ ಏನಾಗುತ್ತೆ ಅಂತ ನೋಡಿ. ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಪ್ಲಸ್ 2 ಅಂತ ಬಂತು. -7 ಈಕ್ವಲ್ ಟು 0. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್, ಇದು 4 ಆಯ್ತು. ಪ್ಲಸ್ 4 ಮೈನಸ್ 7 ಅಂದ್ರೆ -3 ಈಕ್ವಲ್ ಟು 0. ಸೊ ವಿ ಹ್ಯಾವ್ ಗಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ನಾಟ್ ಇನ್ ಫಾರ್ಮ್ ಆಫ್ ಎಕ್ಸ್ ಬಟ್ ಇನ್ ಫಾರ್ಮ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್. ಆಸ್ ಯೂಶುವಲ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ the product must be -3 and the sum is +2 ಅಂತ ಅಂದ್ರೆ the numbers are +3 and -1. Therefore we get greatest integer of x +3 into greatest integer of x -1, that is equal to 0, or greatest integer of x equal to -3 or greatest integer of x equal to 1. greatest integer ಗೆ ಎರಡು ವ್ಯಾಲ್ಯೂ ಬಂದಿದೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಈಕ್ವಲ್ ಟು -3 ಅಂದ್ರೆ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್? ಎಕ್ಸ್ ಗೆ ಏನೇನ್ ವ್ಯಾಲ್ಯೂ ಬರುತ್ತೆ? ಎಕ್ಸ್ ಬಿಲಾಂಗ್ಸ್ ಟು -3, ಸಾರಿ -3, -2. ಆಸ್ ಅದೇ ತರ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಈಕ್ವಲ್ ಟು 1 ಅಂತ ಅಂದ್ರೆ ದೆನ್ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್ 1, 2. ಹಾಗಾದ್ರೆ ಎಷ್ಟು ಸೊಲ್ಯೂಷನ್ ಬರ್ತಾ ಇದೆ ಇದಕ್ಕೆ? ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಗೆ ಎರಡೇ ವ್ಯಾಲ್ಯೂ ಇರಬಹುದು, ಬಟ್ ಎಕ್ಸ್ ಗೆ ಎಷ್ಟು ವ್ಯಾಲ್ಯೂಸ್ ಬರುತ್ತೆ? ವಿ ಆರ್ ಗೆಟಿಂಗ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಹಂಗಾಗಿ ಅವಾಗ್ಲೇ ಹೇಳಿದ್ದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದ್ದಾಗ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು ಅಂತ. ಫಾರ್ ಮೋರ್ ಸಚ್ ವಿಡಿಯೋಸ್, ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.